ತಮಿಳುನಾಡಿಗೆ ಕಾವೇರಿ ನೀರು ಬಿಡೋಕೆ ಸಿಡಬ್ಲ್ಯೂಆರ್ಸಿ ಸೂಚನೆಯನ್ನ ಕೊಟ್ಟಿದೆ. ಕರ್ನಾಟಕಕ್ಕೆ ಆ ಮೂಲಕ ಹಿನ್ನಡೆಯಾಗಿದೆ. ನಿತ್ಯ 3500 ಕ್ಯೂಸೆಕ್ ನೀರು ಬಿಡುಗಡೆಗೆ ಆದೇಶವನ್ನ ಮಾಡಿದೆ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ. ಕಾವೇರಿ ನೀರು ನಿರ್ವಹಣಾ ಸಮಿತಿಯಿಂದ ಆದಂತಹ ಸಭೆಯಲ್ಲಿ ಇಂಥದ್ದೊಂದು ಸೂಚನೆಯನ್ನ ಕೊಡಲಾಗಿದೆ. ತಮಿಳುನಾಡಿಗೆ ಕಾವೇರಿ ನೀರನ್ನ ಬಿಡೋದಕ್ಕೆ ಆದೇಶವನ್ನ ಮಾಡಲಾಗಿದೆ. ಪ್ರತಿನಿತ್ಯ 3500 ಕ್ಯೂಸೆಕ್ ನೀರನ್ನ ಬಿಡುಗಡೆಗೆ ಆದೇಶಿಸಲಾಗಿದೆ. ಕರ್ನಾಟಕ ತನ್ನ ವಾದವನ್ನ ಮಂಡಿಸಿತ್ತು. ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಈ ಬಾರಿ ಡ್ಯಾಂಗಳು ಭರ್ತಿಯಾಗಿಲ್ಲ, ಮಳೆ ಸೂಕ್ತ ಪ್ರಮಾಣದಲ್ಲಾಗಿಲ್ಲ, ಮಳೆ ಕೊರತೆ ಕಾಡ್ತಾ ಇದೆ. ಈ ಭಾಗದಲ್ಲಿ ಕುಡಿಯೋಕೆ ನೀರನ್ನ ಪೂರೈಸುವುದಕ್ಕೆ ಸಂಕಷ್ಟ ಅನುಭವಿಸುವಂತಹ ಸ್ಥಿತಿ ಇದೆ. ಹಾಗಾಗಿ ನೀರು ಬಿಡುವುದಕ್ಕೆ ಸಾಧ್ಯ ಇಲ್ಲ, ಕಷ್ಟ ಸಾಧ್ಯ ಅಂತ ಹೇಳಿ ಕರ್ನಾಟಕ ತನ್ನ ವಾದವನ್ನ ಮಂಡಿಸಿತ್ತು. ಆದರೆ ಸಿಡಬ್ಲ್ಯೂಆರ್ಸಿ ಸಭೆಯಲ್ಲಿ ತಮಿಳುನಾಡಿಗೆ ನೀರನ್ನ ಹರಿಸುವಂತೆ ಸಿಡಬ್ಲ್ಯೂಆರ್ಸಿ ಸೂಚನೆಯನ್ನ ಕೊಟ್ಟಿದೆ. ಪ್ರತಿನಿತ್ಯ 3500 ಕ್ಯೂಸೆಕ್ ನೀರನ್ನ ತಮಿಳುನಾಡಿಗೆ ಹರಿಸುವುದಕ್ಕೆ ಸೂಚನೆಯನ್ನ ನೀಡಲಾಗಿದೆ. ಪ್ರತಿ ತಿಂಗಳು ಜೂನ್ನಲ್ಲೇ ಭರ್ತಿಯಾಗ್ತಾ ಇದ್ದಂತಹ ಕೆಆರ್ಎಸ್ ಜಲಾಶಯ ಈ ಬಾರಿ ಆಗಸ್ಟ್ ಹತ್ರ ಬಂದು ಇನ್ನೂ ಕೂಡ ಭರ್ತಿಯಾಗಿಲ್ಲ. ನೀರಿನ ಪ್ರಮಾಣ ಜಲಾಶಯದಲ್ಲಿ ಹೆಚ್ಚಾಗಿಲ್ಲ. ಕಾವೇರಿ ಜಲಾನಯನ ಪ್ರದೇಶದ ಬಹುತೇಕ ಎಲ್ಲಾ ಡ್ಯಾಂಗಳ ಕಥೆಯೂ ಇದೇನೆ. ಯಾಕಂದ್ರೆ ಆ ಭಾಗದಲ್ಲಿ ಸೂಕ್ತ ಪ್ರಮಾಣದಲ್ಲಿ ಮಳೆಯಾಗ್ತಾ ಇಲ್ಲ. ಆಗೊಮ್ಮೆ ಈಗೊಮ್ಮೆ ಇಣುಕಿ ಹೋಗ್ತಾ ಇದ್ದಾನೆ ವರುಣ. ಸಿಡಬ್ಲ್ಯೂಆರ್ಸಿ ಸಭೆಯಲ್ಲಿ ಸಿಡಬ್ಲ್ಯೂಎಂಸಿ ಸಭೆಯಾದಂತಹ ಟೈಮ್ನಲ್ಲೂ ಕೂಡ ಕರ್ನಾಟಕ ಹೇಳಿದ್ದನ್ನೇ. ಈ ಬಾರಿ ಮಳೆಯೇ ಇಲ್ಲ, ಮಳೆ ಕೊರತೆ ಕಾಡ್ತಾ ಇದೆ. ನೀರೇ ಇಲ್ಲದೆ ಇರುವಾಗ ನೀರನ್ನ ಬಿಡುಗಡೆ ಮಾಡೋದು ಹೇಗೆ? ತಮಿಳುನಾಡಿಗೆ ನೀರನ್ನ ಹರಿಸೋದು ಹೇಗೆ? ಈ ರೀತಿಯಾಗಿ ಕರ್ನಾಟಕ ತನ್ನ ವಾದವನ್ನ ಮುಂದಿಟ್ಟಿತ್ತು. ಮುಂದಿನ 15 ದಿನ ನೀರನ್ನ ಹರಿಸುವಂತೆ ಸದ್ಯ ಸಿಡಬ್ಲ್ಯೂಆರ್ಸಿ ಸೂಚನೆಯನ್ನ ಕೊಟ್ಟಿದೆ ಎನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ನಿತ್ಯ 3500 ಕ್ಯೂಸೆಕ್ ನೀರು ಬಿಡುಗಡೆಗೆ ಕಾವೇರಿ ನೀರು ನಿರ್ವಹಣಾ ಸಮಿತಿಯ ಸಭೆಯಲ್ಲಿ ಕರ್ನಾಟಕಕ್ಕೆ ಸೂಚನೆಯನ್ನ ನೀಡಲಾಗಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.